ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ತಿಂಗಳು ಅಂದರೆ 2ನೇ ತಾರೀಕು ಏಪ್ರಿಲ್ ಕುಜ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ. ಮೀನರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥ ಸಮಯ ಇದೊಂದು. ಖಂಡಿತ ಈ 5 ರಾಶಿಗಳಿಗೆ ಯಮಯೋಗ ಅಂತ ಕರಿತೀವಿ. ಯಮಯೋಗ ಅಂದರೆ ನಿಮಗೆ ಪ್ರಾಣಕ್ಕೆ ಸಂಚಕಾರ ಅಂತ ಅರ್ಥ ಅಲ್ಲ, ಸ್ವಲ್ಪ ಸಮಸ್ಯೆ ಇರತಕ್ಕಂಥ ದಿನವಾಗ್ತದೆ. ಹೇಗೆ ಕುಜ ಮತ್ತು ಶನಿಯ ಸಂಗಮ, ಅಲ್ಲಿ ಸೂರ್ಯ ಕೂಡ ಇದ್ದಾನೆ, ಆದರೆ ಭಾಳ ವಿರುದ್ಧವಾಗಿರ್ತಕ್ಕಂಥ ಗ್ರಹಗಳು ಶನಿ ಮತ್ತು ಕುಜ. ಶನಿ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಗ್ರಹ ಆಗ್ತದೆ, ಕುಜ ಆ ಥರ ರ್ಯಾಪಿಡ್ ಆಗಿರ್ತಕ್ಕಂಥದ್ದು ಇರ್ತದೆ. ಕುಜ ನೋಡಿ ಅಗ್ನಿ ಹಾಗೆ ಜಲತತ್ವವನ್ನು ಪ್ರತಿನಿಧಿಯನ್ನು ಮಾಡುತ್ತೆ. ರ್ಯಾಪಿಡ್ ಆಫ್ ಸಮಸ್ಯೆಗಳನ್ನು ಕೊಡೋದು, ರ್ಯಾಪಿಡ್ ಆಫ್ ಗುಡ್ನೆಸ್ ಕೊಡೋದು ಕುಜ. ಅದೇ ಶನಿ ಆಗಲ್ಲ. ಸರಿಯಾದಂಥ ಡಿಸಿಪ್ಲಿನ್, ಒಂದು ಮಾರ್ಗ, ಧರ್ಮ ಮಾರ್ಗ, ಪ್ರತಿಯೊಂದು. ಈ ಕುಜ ಆಗಲ್ಲ, ಒಂದು ಸತಿ ಐ ಪ್ರೊಫೈಲ್ ಅಂದರೆ ಅತಿಯಾದಂಥ ಸಮಸ್ಯೆ ಕೊಡ್ಬೋದು, ಅತಿಯಾದಂಥ ಒಳ್ಳೆಯದು ಕೊಡ್ಬೋದು. ಬಟ್ ಶನಿ ಆಗಲ್ಲ. ಸಮಸ್ಯೆ ಕೊಟ್ಟರೆ ಒಂದೇ ಸಮಸ್ಯೆ ಇರ್ತದೆ, ಅದು ನಿವಾರಣೆ ಆದ ಮೇಲೆ ಅದು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಡಿಸಿಪ್ಲಿನ್ ಆಗಿರ್ತಕ್ಕಂಥ ಗ್ರಹ. ಭೂತತ್ವವಾಗಿ ವಾಯುತತ್ವ ಇರ್ತಕ್ಕಂಥದ್ದು. ಬಟ್ ಒಂದು ಈ ಕನ್ಜಂಕ್ಷನ್ಸು ಮೀನರಾಶಿಯಲ್ಲಿ ಇರೋದ್ರಿಂದ, 12ರ ಸ್ಥಾನ ಮೀನರಾಶಿ, ಈ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಈ ಯೋಗ ಅಂದರೆ ಯಮಯೋಗ ಸ್ವಲ್ಪ ಈ 5 ರಾಶಿಗಳಿಗೆ ಡಿಫಾಲ್ಟ್ಸನ್ನು ಮಾಡುತ್ತೆ. ಅದಕ್ಕೆ ಸೂಕ್ತ ಪರಿಹಾರವನ್ನು ಏನು ಮಾಡ್ಕೋಬೇಕಾಗುತ್ತೆ, ಅದರಲ್ಲಿ ಎಕ್ಸ್ಪೆಷಲಿ ನಿಮಗೆ ದಶಾಭುಕ್ತಿಗಳಲ್ಲಿ ಕುಜ ಇದ್ದಾಗ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಕಾಲವಾಗ್ತದೆ. ಅಥವಾ ಶನಿ ದಶನೇ ನಡೀತಾ ಇದೆ ಎಂದಾಗಲೂ ಕೂಡ ಸ್ವಲ್ಪ ಸಮಸ್ಯೆ, ಭುಕ್ತಿ ಇವೆಲ್ಲದರಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಬಟ್ ಭಾಳ ಕೇರ್ಫುಲ್ ಆಗಿರ್ತಕ್ಕಂಥ ಈ 5 ರಾಶಿಗಳು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೇನೆ. ಒಂದೊಂದಾಗಿ ಖಂಡಿತವಾಗಿ ಮಿಸ್ ಮಾಡಬೇಡಿ. ಇಟ್ಸ್ ಅ ವೆರಿ ಡೇಂಜರಸ್ ಯೋಗ. ಮೊದಲು ಮೇಷರಾಶಿ, ಮೇಷಲಗ್ನಕ್ಕೆ ಹೋಗೋದಾದರೆ 1 ಮತ್ತು 8ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ, 10 ಮತ್ತು 11ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಇದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಮಯ ನೋಡಿ. ಖಂಡಿತವಾಗಿ 11 ಮೇವರೆಗೂ ಕೂಡ ಮುಂದುವರಿಯುತ್ತೆ. ಏಪ್ರಿಲ್ 2ರ ತಾರೀಕಿನ 11 ಮೇ 2026ವರೆಗೂ ಈ ಸಮಯ ಇರುತ್ತೆ. ಭಾಳ ಕೇರ್ಫುಲ್ ಆಗಿರಬೇಕು. ನಿಂದನೆಗಳು ಬರಬಹುದು, ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಕೋರ್ಟ್ ಕಚೇರಿ ವಿಚಾರ, ಕೆಲಸದಲ್ಲಿ ಅಡೆತಡೆ ಬರ್ತಕ್ಕಂಥದ್ದು, ಲಾಭದಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಖಂಡಿತ ಇದೆ. ಬಿ ಕೇರ್ಫುಲ್. ಮೇಷರಾಶಿ, ಮೇಷಲಗ್ನ ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಶನಿ ಮತ್ತು ಕುಜನ ಸಂಯೋಗ. ಮಸ್ಟ್ ಅಂಡ್ ಶುಡ್ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಹನುಮಾನ್ ಚಾಲೀಸ ಏಕೈಕ ಮಾರ್ಗ. ಹನುಮಾನ್ ಚಾಲೀಸ, ಆಂಜನೇಯ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು, ಹೋಗಬೇಕಾದ್ರೆ ಕೆಂಪು ಕಲ್ಸಕ್ಕರೆ ತಗೊಂಡು ಹೋಗ್ತಕ್ಕಂಥದ್ದು, ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥದ್ದು, ಶನಿವಾರಗಳಂದು ಸಾಧ್ಯವಾದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇದು ವೆರಿ ವೆರಿ ಪವರ್ಫುಲ್ ಆಗಿ ವರ್ಕ್ ಆಗ್ತದೆ. ಹನುಮಾನ್ ಚಾಲೀಸ ಬಿಡಲೇಬೇಡಿ. ಈ ಇಷ್ಟು ದಿನಗಳ ಕಾಲ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಬೇಕು. ಆಗ ಸ್ವಲ್ಪ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ 2ನೇ ರಾಶಿ ಬಂದು ಸಿಂಹರಾಶಿ. ಸಿಂಹರಾಶಿಗೂ ಕೂಡ ಅಷ್ಟಮದಲ್ಲಿ ಶನಿ ಕುಜನ ತತ್ವ, ನಿಂದನೆಗಳು, ಹಾಗೆ ದಾಂಪತ್ಯದಲ್ಲೂ ಸಮಸ್ಯೆಗಳು, ಕೆಲಸದಲ್ಲೂ ಸಮಸ್ಯೆಗಳಾಗುತ್ತೆ. ಖಂಡಿತ ನಾನು ಹೇಳ್ತಾ ಇದ್ದೇನೆ, ಡೋಂಟ್ ನೆಗ್ಲೆಕ್ಟ್ ದಿಸ್ ಟೈಮ್. ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ನೋಡಿ, ಸಿಂಹರಾಶಿಗೆ 9ರ ಅಧಿಪತಿ ಹಾಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಶನಿ ಒಟ್ಟಿಗಿರೋದ್ರಿಂದ ಸ್ವಲ್ಪ ಮೋಸ, ಭೂಮಿಯಿಂದ ಮೋಸ ಹೋಗ್ಬೋದು, ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು, ಹಿರಿಯರೊಟ್ಟಿಗಿನ ವಾಗ್ವಾದಗಳಾಗಬಹುದು. ಸ್ವಲ್ಪ ಜಾಗರೂಕತೆ ಭಾಳ ಮುಖ್ಯ. ಭಾಗ್ಯಾಧಿಪತಿ ಅಷ್ಟಮದಲ್ಲಿ ಭಾಗ್ಯ ಕಸ್ಕೊಳ್ತದೆ. ಇದ್ದಕ್ಕಿದ್ದಾಗಿ ಅವಕಾಶಗಳು ನಿಂತೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅಡೆತಡೆಗಳು ತುಂಬ ಜಾಸ್ತಿ ಆಗ್ತಕ್ಕಂಥದ್ದಿರೋದ್ರಿಂದ ಸಿಂಹರಾಶಿಯವರು ಜಾಗರೂಕತೆ. ವಿದ್ಯಾರ್ಥಿಗಳು ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಯಾವುದೇ ಕ್ಷೇತ್ರ ಫಲದಲ್ಲೇ ಆಗಿರ್ಬೋದು, ಅಡೆತಡೆಗಳು ತುಂಬ ಜಾಸ್ತಿ ಇದೆ. ಬಿ ಕೇರ್ಫುಲ್. ಇದಕ್ಕೆ ತ್ರಯಂಬಕ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಜಪವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ.
ಯಾರು ಸಿಂಹರಾಶಿಯಲ್ಲಿದ್ದಾರೋ ಈ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಮರಿಬೇಡಿ. ಹಾಗೆ ಕನ್ಯಾ ರಾಶಿಯವರಿಗೆ ಬರೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಸಪ್ತಮದಲ್ಲಿ ಹಾದು ಹೋಗೋದ್ರಿಂದ ದಾಂಪತ್ಯದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾಕೆಂದರೆ 3 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಹಾಗೆ ಪಂಚಷಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಶನಿ. ಇದು ಒಂದು ಕೇಂದ್ರ ಭಾವದಲ್ಲಿ ಆಗ್ತಕ್ಕಂಥದ್ದು ವ್ಯತ್ಯಾಸಗಳು. ಇಲ್ಲಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ದಾಂಪತ್ಯದಲ್ಲಿ, ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ, ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ, ಕಾಲಮಾನವಾಗ್ತದೆ. ಸ್ವಲ್ಪ ಜಾಗರೂಕತೆ ಇರಬೇಕು. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಅವರೂ ಸಹಿತವಾಗಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ. ಆಯುಷು ಕೊರತೆ, ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಆಯುಷು ವಿಶೇಷವಾಗಿ ಸಾಧ್ಯವಾದರೆ ಮೃತ್ಯುಂಜಯ ಜಪವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಯಾವುದೇ ಪಾರ್ಟ್ನರ್ಶಿಪ್ ಬೆಳವಣಿಗೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಆಲೋಚಿಸಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸಮಸ್ಯೆ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ, ಎಚ್ಚರ. ಅದೇ ರೀತಿಯಾಗಿ ಕುಂಭರಾಶಿಗೆ ಹೋಗೋಣ. ನೋಡಿ, ಕುಂಭರಾಶಿಯವರು ಸ್ವಲ್ಪ ಜಾಗರೂಕತೆ ವಹಿಸ್ಕೋಬೇಕು. ಧನಸ್ಥಾನದಲ್ಲಿ ಅಂದರೆ ಕುಟುಂಬದಲ್ಲಿ ವ್ಯಾಜ್ಯಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಮಾತಿನಿಂದ ಕಂಟ್ರೋಲ್ ಇಲ್ಲದಲೇ ಇರ್ತಕ್ಕಂಥ ಮಾತಿನಿಂದ ಸಮಸ್ಯೆ ಖಂಡಿತವಾಗಿ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕತೆ ಕುಂಭರಾಶಿಯವರು ವಹಿಸ್ಕೋಬೇಕಾಗ್ತದೆ. ನೋಡಿ, 9ರ ಅಧಿಪತಿ ಕುಂಭರಾಶಿಯವರಿಗೆ 10ರ ಅಧಿಪತಿ, ಜೊತೆಗೆ ತೃತೀಯಾಧಿಪತಿ, ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ಕೂಡ ಕರೆದು. ಇಲ್ಲಿ ಕುಂದು ಬರ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ಬರುತ್ತೆ. ಮಾತು, ಕೋಪ, ಹಾಗೆ ಹಣಕಾಸು ಧನಸ್ಥಾನದಲ್ಲಾಗೋದ್ರಿಂದ ಕುಟುಂಬದ ವ್ಯಾಜ್ಯಗಳು ಆಗದಾಗೆ ನೋಡಿಕೊಳ್ಳಿ. ಇದು ಕೇರ್ಫುಲ್ಲಾಗಿ 11 ಮೇವರೆಗೂ ಕೂಡ ನೀವು ಕೂಡ ಹನುಮಾನ್ ಚಾಲೀಸ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತವಾಗಿ ನೀವು ಕುಂಭರಾಶಿಯವರು ಇದನ್ನು ಪ್ರಾರ್ಥನೆ ಮಾಡಲೇಬೇಕು. ಕುಂಭರಾಶಿಯವರು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಅಥವಾ ಪ್ರತಿದಿನ ಎಷ್ಟು ಸಾಧ್ಯ ಆಗುತ್ತೋ ಓಂ ಹಂ ಹನುಮತೆ ನಮಃ ಸ್ವಲ್ಪ ಧ್ಯಾನಾಸಕ್ತರಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಒಳಿತು. ಅದೇ ರೀತಿಯಾಗಿ ಮೀನರಾಶಿಯವ್ರದ್ದು ನೋಡೋಣ. ನೋಡಿ, ಮೀನರಾಶಿಯವ್ರಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಕಾಲವಾಗ್ತದೆ. ಲಗ್ನದಲ್ಲೇ ನಡೆಯೋದ್ರಿಂದ ಶನಿ ನಷ್ಟಾಧಿಪತಿ, ಹಾಗೆ ಲಾಭಾಧಿಪತಿ ಕೂಡ ಹೌದು, ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥ ಕುಜ, ಹಾಗೆ 9ರ ಅಧಿಪತಿ ಆಗಿರ್ತಕ್ಕಂಥ ಕುಜ ಲಗ್ನದಲ್ಲೇ ಆಗಿರೋದ್ರಿಂದ ವಿಪರೀತ ಆಂಗ್ಸೈಟೀಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ತಕ್ಕಂಥದ್ದು ಶತಸಿದ್ಧ. ಖಂಡಿತ ಭಾಳ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೂ ಕೂಡ ಮುಖ್ಯ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರಬಹುದು. ಕೋಪದಿಂದ ಕೆಲವೊಂದು ಅನರ್ಥಗಳು, ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡುಬರ್ತಾ ಇದೆ. ಮೀನರಾಶಿಯವರು ಎಚ್ಚರವಾಗಿರಬೇಕು. ಮೀನರಾಶಿಯವರು ಕೂಡ ಈ ಹನುಮಾನ್ ಚಾಲೀಸ ಅಥವಾ ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಸೋಮವಾರ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಮೀನರಾಶಿಯವರು ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದನ್ನು ಮರೆಬೇಡಿ. ಸೋಮವಾರ ಎಷ್ಟು ಸೋಮವಾರ ಬರುತ್ತೋ ಅಷ್ಟು ಸೋಮವಾರನ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಸ್ವಲ್ಪ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಆದರೂ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಈ ಯಮಯೋಗ ಸ್ವಲ್ಪ ಈ ರಾಶಿಗಳಿಗೆ ಸ್ವಲ್ಪ ಜಾಗರೂಕತೆ. ಆದಷ್ಟು ನಿಮಗೆ ಪರಿಹಾರ ಸಮೇತ ಕೊಟ್ಟಿದ್ದೇನೆ. ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.